ವಿಶ್ವಾಸವಿರುವವರು ಮಾತ್ರ ಪರಮಪ್ರಸಾದದಲ್ಲಿ ಪ್ರಭು ಯೇಸು ಕ್ರಿಸ್ತರ ಪ್ರಸನ್ನತೆಯನ್ನು, ಮಾತೆಯಲ್ಲಿ ಪ್ರಭು ಯೇಸು ಕ್ರಿಸ್ತರ ಪ್ರೀತಿಯ ಕೊಡುಗೆಯನ್ನು ಕಂಡುಕೊಳ್ಳಲು ಸಾಧ್ಯ. ಎಲ್ಲರಿಂದಲೂ ಇಲ್ಲ. ಇಂದು ಅನೇಕರು ಪ್ರಭು ಯೇಸು ಕ್ರಿಸ್ತರಿಂದ ಪರಮಪ್ರಸಾದದಿಂದ ದೂರ ಸರಿದಿದ್ದಾರೆ ಎಂದರೆ ಅವರು ಪ್ರಭು ಯೇಸು ಕ್ರಿಸ್ತರಿಂದ ದೂರ ಸರಿದಿದ್ದಾರೆ. ಅ ಡಿಸಿಷನ್ ಅಗೇನ್ಸ್ಟ್ ಯೂಕರಿಸ್ಟ್ ಇಸ್ ಅ ಡಿಸಿಷನ್ ಅಗೇನ್ಸ್ಟ್ ಜೀಸಸ್. ಪರಮಪ್ರಸಾದಕ್ಕೆ ವಿರೋಧವಾಗಿ ಒಂದು ತೀರ್ಮಾನವನ್ನು ಮಾಡಿ ಪ್ರಭು ಯೇಸು ಕ್ರಿಸ್ತರ ಜೊತೆ ನಾನು ನಿಲ್ಲುತ್ತೇನೆ ಎಂದು ಎಂದಿಗೂ ಹೇಳಲು ಸಾಧ್ಯವಿಲ್ಲ. ಅ ಚರ್ಚ್ ದಟ್ ಡಸ್ ನಾಟ್ ಬಿಲೀವ್ ಇನ್ ದ ಯೂಕರಿಸ್ಟ್ ಕೆನಾಟ್ ಸ್ಟ್ಯಾಂಡ್ ಬೈ ಕ್ರೈಸ್ಟ್. ಪರಮಪ್ರಸಾದದಲ್ಲಿ ವಿಶ್ವಾಸವಿಲ್ಲದ ಯಾವ ಸಭೆಯೂ ಪ್ರಭು ಯೇಸು ಕ್ರಿಸ್ತರ ಜೊತೆ ನಿಲ್ಲಲು ಸಾಧ್ಯವಿಲ್ಲ. ಏಕೆಂದರೆ ಪರಮಪ್ರಸಾದಕ್ಕೆ ವಿರೋಧವಾದ ನಿರ್ಧಾರ ಪ್ರಭು ಯೇಸು ಕ್ರಿಸ್ತರಿಗೆ ವಿರೋಧವಾದ ನಿರ್ಧಾರ. ಇಂದು ನಾವು ಇರುವುದೇ ಬಿಡುವುದೇ ಎಂಬ ಪ್ರಶ್ನೆ. ನಾವು ಇಲ್ಲಿ ನೆರೆದಿದ್ದೇವೆ ಎಂದರೆ ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ.
ಪ್ರಭು ಕ್ರಿಸ್ತರಲ್ಲಿ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ಪ್ರೀತಿಯ ಮಕ್ಕಳೇ, ನಿಮ್ಮೆಲ್ಲರನ್ನ ಪ್ರೀತಿಯಿಂದ ಈ ದಿವ್ಯ ಬಲಿಗೆ ಸ್ವಾಗತಿಸುತ್ತೇನೆ. ಇಂದು ಸಾಧಾರಣ ಕಾಲದ 21ನೆಯ ಭಾನುವಾರವನ್ನು ನಾವು ಆಚರಿಸುತ್ತಿದ್ದೇವೆ. ಪ್ರಭು ಯೇಸು ಕ್ರಿಸ್ತರು ಜೀವ ನೀಡುವ ಜೀವಂತ ರೊಟ್ಟಿ ಎಂಬುದನ್ನು ಮತ್ತೊಮ್ಮೆ ಒತ್ತಿ ಹೇಳುತ್ತಾರೆ. ಸಂತ ಪೇತ್ರನು ಅವರ ವಿಶ್ವಾಸವನ್ನು ಪ್ರಕಟಿಸುತ್ತಾನೆ. ಪ್ರಭುವೇ, ನಾವು ಯಾರ ಬಳಿಗೆ ಹೋಗುವೆವೋ ಜೀವ ನೀಡುವ ವಾಕ್ಯ ನಿಮ್ಮಲ್ಲಿರುವಾಗ. ಬಹುಶಃ ನಾವು ಪ್ರತಿಯೊಬ್ಬರೂ ಇಂದು ಇಲ್ಲಿ ಈ ಬಲಿಪೀಠದ ಮುಂದೆ ಸೇರಿದ್ದೇವೆ ಎಂದರೆ ಖಂಡಿತವಾಗಿಯೂ ನಮ್ಮ ಈ ಕ್ರೈಸ್ತಿಯ ಪಯಣದಲ್ಲಿ ಪ್ರಭು ಯೇಸು ಕ್ರಿಸ್ತರನ್ನು ನೋಡಿ ನಾವು ಹೇಳುವುದು ಸಹ ಅದೇ. ನಾವು ಯಾರ ಬಳಿಗೆ ಹೋಗುವೆವೋ ಜೀವ ನೀಡುವ, ಶಾಂತಿ ನೀಡುವ, ಉಪಶಮನ ನೀಡುವ, ಸಾಂತ್ವನ ನೀಡುವ ವಾಕ್ಯವು ನಿಮ್ಮಲ್ಲಿರುವಾಗ ಎಂದು ಹೇಳಿ ಅವರನ್ನು ಆಲಿಸಲು ಪಾಲಿಸಲು ಇಲ್ಲಿ ಬಂದಿದ್ದೇವೆ. ಆದ್ದರಿಂದ ನಮ್ಮ ಮನಗಳನ್ನು ತೆರೆದು ಪ್ರಭು ಯೇಸು ಕ್ರಿಸ್ತರ ಮಾತಿಗೆ ಕಿವಿಗೊಡೋಣ. ಪ್ರಭು ಯೇಸು ಕ್ರಿಸ್ತರು ನಮ್ಮೆಲ್ಲರನ್ನ ಹರಸಲಿ, ಅವರ ವಾಕ್ಯ ನಮಗೆ ಸಾಂತ್ವನ ನೀಡಲಿ, ಅವರ ಶರೀರ ಮತ್ತು ರಕ್ತ ನಮಗೆ ಜೀವವನ್ನು ನೀಡಲಿ ಎಂದು ಈ ಬಲಿಯಲ್ಲಿ ಪ್ರಾರ್ಥಿಸೋಣ. ಪ್ರವಾದಿ ಯೆಹೂಷನ ಗ್ರಂಥದಿಂದ ವಾಚನ. ಯೆಹೂಷನು ಎಲ್ಲ ಇಸ್ರಾಯೇಲ ಕುಲದವರನ್ನು ಶೆಕೆಮಿನಲ್ಲಿ ಸಭೆ ಸೇರಿಸಿದನು. ಹಿರಿಯರು, ನಾಯಕರು, ನ್ಯಾಯಾಧಿಪತಿಗಳು, ಅಧಿಕಾರಿಗಳು ಬಂದು ದೇವರ ಸನ್ನಿಧಿಯಲ್ಲಿ ಉಪಸ್ಥಿತರಾದರು. ಯೆಹೂಷನ ಅವರೆಲ್ಲರನ್ನು ಉದ್ದೇಶಿಸಿ, ನಿಮ್ಮ ದೇವರಾದ ಸರ್ವೇಶ್ವರನಿಗೆ ಸೇವೆ ಸಲ್ಲಿಸಿರಿ. ನಿಮಗೆ ಇದು ಸರಿ ಕಾಣದಿದ್ದರೆ ಯಾರಿಗೆ ಸೇವೆ ಸಲ್ಲಿಸಬೇಕೆಂದಿದ್ದೀರಿ? ಹಿಂದೆ ಆರಿಸಿಕೊಳ್ಳಿ. ನಿಮ್ಮ ಪೂರ್ವಜರು ಯುಪ್ರಟೀಸ್ ನದಿಯ ಆಚೆಯಲ್ಲಿ ಪೂಜಿಸುತ್ತಿದ್ದ ದೇವತೆಗಳಿಗೋ, ಈ ನಾಡಿನ ಮೂಲ ನಿವಾಸಿಗಳಾದ ಅಮೋರಿಯರ ದೇವತೆಗಳಿಗೋ ಹೇಳಿ, ನಾನು ಮತ್ತು ನನ್ನ ಮನೆಯವರು ಮಾತ್ರ ಸರ್ವೇಶ್ವರನಿಗೆ ಸೇವೆ ಸಲ್ಲಿಸುತ್ತೇವೆ ಎಂದನು. ಅದಕ್ಕೆ ಜನರು, ಸರ್ವೇಶ್ವರನನ್ನು ಬಿಟ್ಟು ಅನ್ಯ ದೇವತೆಗಳಿಗೆ ಸೇವೆ ಸಲ್ಲಿಸುವುದು ನಮ್ಮಿಂದ ದೂರವಿರಲಿ. ನಾವು ದಾಸತ್ವದಲ್ಲಿದ್ದ ಈಜಿಪ್ಟಿನಿಂದ ನಮ್ಮನ್ನು ನಮ್ಮ ಪೂರ್ವಜರನ್ನು ಹೊರತಂದವರು ನಮ್ಮ ದೇವರಾದ ಸರ್ವೇಶ್ವರ ಸ್ವಾಮಿಯೇ. ನಮ್ಮೆದುರಿನಲ್ಲೇ ಅವರು ಮಾಡಿದ ಅದ್ಭುತ ಕಾರ್ಯಗಳನ್ನು ನೋಡಿದ್ದೇವೆ. ನಮ್ಮ ಎಲ್ಲ ಪ್ರಯಾಣಗಳಲ್ಲೂ ನಾವು ದಾಟಿ ಬಂದ ಜನಾಂಗಗಳಿಂದ ನಮ್ಮನ್ನು ಕಾಪಾಡಿದವರು ಅವರೇ. ಈ ನಾಡಿನ ನಿವಾಸಿಗಳಾಗಿದ್ದ ಅಮೋರಿಯರು ಮೊದಲಾದ ಎಲ್ಲ ಜನಾಂಗಗಳನ್ನು ಇಲ್ಲಿಂದ ಹೊರಡಿಸಿಬಿಟ್ಟವರು ಅವರೇ. ಆದುದರಿಂದ ನಾವು ಕೂಡ ಸರ್ವೇಶ್ವರನಿಗೆ ಸೇವೆ ಸಲ್ಲಿಸುತ್ತೇವೆ, ಅವರೇ ನಮ್ಮ ದೇವರು ಎಂದು ಉತ್ತರ ಕೊಟ್ಟರು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಸವಿದು ನೋಡು ಪ್ರಭುವಿನ ಮಾಧುರ್ಯವನ್ನು. ಸವಿದು ನೋಡು ಪ್ರಭುವಿನ ಮಾಧುರ್ಯವನ್ನು. ಪ್ರಭುವನ್ನು ನಾ ಕೊಂಡಾಡುವೆ ಎಲ್ಲ ಕಾಲದೊಳು, ಆತನ ಸ್ತುತಿ ಸದಾ ಇಹುದು ನನ್ನ ಬಾಯೊಳು. ಪ್ರಭುವಿನಲ್ಲಿದೆ ನನ್ನ ಮನದಭಿಮಾನ, ದೀನರಿದನು ಕೇಳಿ ಪಡೆಯಲಿ ಸುಮ್ಮಾನ. ಸವಿದು ನೋಡು ಪ್ರಭುವಿನ ಮಾಧುರ್ಯವನ್ನು. ಸಜ್ಜನರನ್ನು ಪ್ರಭು ಕಟಾಕ್ಷಿಸುವನು, ಅವರ ಮೊರೆಗಾತ ಕಿವಿಗೊಡುವನು. ದುರ್ಜನರಿಗಾದರೂ ಪ್ರಭು ವಿಮುಖನು, ಅವರ ಹೆಸರನ್ನು ಧರೆಯಿಂದ ಅಳಿಸುವನು. ಸವಿದು ನೋಡು ಪ್ರಭುವಿನ ಮಾಧುರ್ಯವನ್ನು. ಕಿವಿಗೊಡುವನು ಪ್ರಭು ಸಜ್ಜನರ ಮೊರೆಗೆ, ನೆರವವೀವನವರ ಕಷ್ಟ ನಿವಾರಣೆಗೆ. ಸನಿಹದಲ್ಲಿಹನು ಪ್ರಭು ಭಗ್ನ ಹೃದಯಗಳಿಗೆ, ಉದ್ಧಾರಕನಾಥನು ಮನಸ್ಸು ಕುಗ್ಗಿದವರಿಗೆ. ಸವಿದು ನೋಡು ಪ್ರಭುವಿನ ಮಾಧುರ್ಯವನ್ನು. ಸಜ್ಜನನಿಗೊದಗುವ ಸಂಕಟಗಳು ವಿಪರೀತ, ಪ್ರಭುವೆಲ್ಲವನ್ನು ನಿವಾರಿಸುವುದು ನಿಶ್ಚಿತ. ಕಾಪಾಡುವನು ಅವನೆಲುಬುಗಳೆಲ್ಲವನ್ನು, ಮುರಿಯಬಿಡನು ಪ್ರಭು ಅವುಗಳಲ್ಲೊಂದನ್ನು. ಸವಿದು ನೋಡು ಪ್ರಭುವಿನ ಮಾಧುರ್ಯವನ್ನು.
ದುರ್ಜನರೆಲ್ಲರೂ ತುತ್ತಾಗುವರು ತಮ್ಮ ಕೇಡಿಗೆ, ಸಜ್ಜನರ ಶತ್ರುಗಳು ಗುರಿಯಾಗುವರು ದಂಡನೆಗೆ. ತನ್ನ ದಾಸರನ್ನು ಉದ್ಧಾರ ಮಾಡದಿರನು ಪ್ರಭು, ತನ್ನ ಶರಣರೊಬ್ಬರನ್ನು ದಂಡಿಸಿಹನ ವಿಭು. ಸವಿದು ನೋಡು ಪ್ರಭುವಿನ ಮಾಧುರ್ಯವನ್ನು. ಎರಡನೆಯ ವಾಚನ. ಪೌಲನು ಎಫೆಸಿಯರಿಗೆ ಬರೆದ ಪತ್ರದಿಂದ ವಾಚನ. ಸಹೋದರರೇ, ಕ್ರಿಸ್ತ ಯೇಸುವಿನಲ್ಲಿ ಭಯಭಕ್ತಿಯುಳ್ಳವರಾಗಿದ್ದು ಒಬ್ಬರಿಗೊಬ್ಬರು ನಮ್ರತೆಯಿಂದ ನಡೆದುಕೊಳ್ಳಿರಿ. ಮಹಿಳೆಯರೇ, ನೀವು ಪ್ರಭುವಿಗೆ ಹೇಗೋ ಹಾಗೆ ನಿಮ್ಮ ನಿಮ್ಮ ಪತಿಯರಿಗೆ ವಿಧೇಯರಾಗಿರಿ. ಕ್ರಿಸ್ತ ಯೇಸು ಧರ್ಮಸಭೆಯೆಂಬ ದೇಹಕ್ಕೆ ಶಿರಸ್ಸಾಗಿರುವ ಹಾಗೆಯೇ ಪತಿಯಾದವನು ತನ್ನ ಪತ್ನಿಗೆ ಶಿರಸ್ಸಾಗಿರುತ್ತಾನೆ. ಕ್ರಿಸ್ತ ಯೇಸುವೇ ಧರ್ಮಸಭೆಯ ಉದ್ಧಾರಕ. ಧರ್ಮಸಭೆ ಕ್ರಿಸ್ತ ಯೇಸುವಿನ ಆಡಳಿತಕ್ಕೆ ಒಳಪಟ್ಟಿರುವಂತೆ ಪತ್ನಿಯೂ ಸಹ ಎಲ್ಲ ವಿಷಯಗಳಲ್ಲೂ ತನ್ನ ಪತಿಯ ಆಡಳಿತಕ್ಕೆ ಒಳಪಟ್ಟಿರಬೇಕು. ಪುರುಷರೇ, ಕ್ರಿಸ್ತ ಯೇಸು ಧರ್ಮಸಭೆಯನ್ನು ಪ್ರೀತಿಸಿದ ಪ್ರಕಾರ ನಿಮ್ಮ ನಿಮ್ಮ ಪತ್ನಿಯರನ್ನು ಪ್ರೀತಿಸಿರಿ. ಧರ್ಮಸಭೆಯನ್ನು ಪಾವನಗೊಳಿಸುವುದಕ್ಕಾಗಿ ಕ್ರಿಸ್ತ ಯೇಸು ತಮ್ಮ ಪ್ರಾಣವನ್ನೇ ಕೊಟ್ಟರು. ವಾಕ್ಯೋಪದೇಶದಿಂದಲೂ ಜಲಸ್ನಾನದಿಂದಲೂ ಅದನ್ನು ಶುದ್ಧೀಕರಿಸಿದರು. ಧರ್ಮಸಭೆ ಕಳಂಕ ಕಲ್ಮಶವಾಗಲಿ ಸುಕ್ಕು ಬೊಕ್ಕೆಯಾಗಲಿ ಇಲ್ಲದ ಸೌಂದರ್ಯವತಿಯಾಗಿ ತಮಗೆ ಅರ್ಪಿಸಿಕೊಳ್ಳುವಂತೆ ಹೀಗೆ ಮಾಡಿದರು. ಹಾಗೆಯೇ ಪುರುಷನು ಸಹ ತನ್ನ ಶರೀರವನ್ನು ಪ್ರೀತಿಸುವಂತೆ ತನ್ನ ಪತ್ನಿಯನ್ನು ಪ್ರೀತಿಸಲಿ. ತನ್ನ ಪತ್ನಿಯನ್ನು ಪ್ರೀತಿಸುವವನು ತನ್ನನ್ನೇ ಪ್ರೀತಿಸುತ್ತಾನೆ. ಸ್ವಂತ ಶರೀರವನ್ನು ಯಾರೂ ಎಂದೂ ದ್ವೇಷಿಸುವುದಿಲ್ಲ, ಬದಲಿಗೆ ಅದನ್ನು ಪೋಷಿಸಿ ಪಾಲನೆ ಮಾಡುತ್ತಾನೆ. ಧರ್ಮಸಭೆಯನ್ನು ಸಹ ಕ್ರಿಸ್ತ ಯೇಸು ಹೀಗೆಯೇ ಕಾಪಾಡುತ್ತಾರೆ. ನಾವು ಆ ಸಭೆಯ ಅಂಗಗಳು. ಪವಿತ್ರ ಗ್ರಂಥದಲ್ಲಿ ಹೀಗೆ ಬರೆಯಲಾಗಿದೆ, ಈ ಕಾರಣದಿಂದ ಪುರುಷನಾದವನು ತನ್ನ ತಂದೆ ತಾಯಿಯರನ್ನು ಬಿಟ್ಟು ತನ್ನ ಪತ್ನಿಯೊಡನೆ ಒಂದುಗೂಡುವನು ಮತ್ತು ಅವರಿಬ್ಬರು ಒಂದೇ ಶರೀರವಾಗುವರು. ಈ ಗಹನವಾದ ರಹಸ್ಯವು ಯೇಸುಕ್ರಿಸ್ತರಿಗೂ ಧರ್ಮಸಭೆಗೂ ಇರುವ ಸಂಬಂಧವನ್ನು ಸೂಚಿಸುತ್ತದೆ ಎಂಬುದೇ ನನ್ನ ಅಭಿಪ್ರಾಯ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ನಮ್ಮ ಪ್ರಭು ಯೇಸುಕ್ರಿಸ್ತರ ದೇವರು ನಿಮ್ಮ ಮನೋನೇತ್ರಗಳನ್ನು ತೆರೆಯಲಿ. ಅವರು ಕರೆದಿರುವ ಜನರಿಗೆ ಲಭಿಸುವ ಭರವಸೆಯ ಭಾಗ್ಯ ಎಂಥದೆಂದು ನೀವು ಅರಿತುಕೊಳ್ಳಬೇಕು. Alleluia, 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 Alleluia. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಸಂತ ಯೋವಾನರು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಆ ಕಾಲದಲ್ಲಿ ಯೇಸು ಸ್ವಾಮಿಯ ಶಿಷ್ಯರಲ್ಲಿ ಹಲವರು ಇವು ಕಟುವಾದ ಮಾತುಗಳು, ಇವನ್ನು ಯಾರು ತಾನೇ ಕೇಳಲು ಸಾಧ್ಯ ಎಂದು ಮಾತನಾಡಿಕೊಂಡರು. ಈ ವಿಷಯವಾಗಿ ತಮ್ಮ ಶಿಷ್ಯರು ಗೊಣಗುಟ್ಟುತ್ತಿರುವುದನ್ನು ಯೇಸು ಸ್ವಾಮಿ ತಾವಾಗಿಯೇ ಅರಿತು, ಇಷ್ಟು ಮಾತ್ರಕ್ಕೆ ನೀವು ಕೆಂಗೆಡಬೇಕೆ? ಹಾಗಾದರೆ ನರಪುತ್ರನು ತಾನು ಮೊದಲಿದ್ದ ಸ್ಥಳಕ್ಕೆ ಮರಳಿ ಏರಿ ಹೋಗುವುದನ್ನು ನೀವು ಕಂಡಾಗ ಏನೆನ್ನುವಿರಿ? ಸಜೀವವನ್ನು ಕೊಡುವಂಥದ್ದು ದೇವರ ಆತ್ಮವೇ, ನರಮಾಂಸದಿಂದ ಏನೂ ಆಗದು. ನಾನು ನಿಮ್ಮೊಡನೆ ಆಡಿದ ಮಾತುಗಳು ಜೀವದಾಯಕ, ದೇವರಾತ್ಮವನ್ನು ತರುತ್ತದೆ.
ಆದರೂ ನಿಮ್ಮಲ್ಲಿ ಕೆಲವರಿಗೆ ವಿಶ್ವಾಸವಿಲ್ಲ ಎಂದು ಹೇಳಿದರು. ವಿಶ್ವಾಸವಿಲ್ಲದವರು ಯಾರು? ತಮ್ಮನ್ನು ಹಿಡಿದುಕೊಡುವ ಗುರುದ್ರೋಹಿ ಯಾರು ಎಂದು ಯೇಸು ಸ್ವಾಮಿಗೆ ಮೊದಲಿನಿಂದಲೂ ತಿಳಿದಿತ್ತು. ಪಿತನು ಅನುಗ್ರಹಿಸಿದ ಹೊರತು ಯಾರೂ ನನ್ನ ಬಳಿಗೆ ಬರಲಾರರು ಎಂದು ನಾನು ಹೇಳಿದ್ದು ಇದಕ್ಕಾಗಿಯೇ ಎಂದು ಯೇಸು ಸ್ವಾಮಿ ಮತ್ತೆ ನುಡಿದರು. ಅಂದಿನಿಂದ ಯೇಸುವಿನ ಹಿಂಬಾಲಕರಲ್ಲಿ ಹಲವರು ಅವರ ಸಹವಾಸವನ್ನು ಬಿಟ್ಟು ಬಿಟ್ಟರು. ಹೋದವರು ಹಿಂದಿರುಗಿ ಬರಲಿಲ್ಲ. ಆಗ ಯೇಸು ಸ್ವಾಮಿ 12 ಮಂದಿ ಶಿಷ್ಯರಿಗೆ, ನೀವು ಕೂಡ ಹೋಗಬೇಕೆಂದು ಇದ್ದೀರಾ ಎಂದು ಕೇಳಿದರು. ಅದಕ್ಕೆ ಸಿಮೋನ ಪೇತ್ರನು, ಪ್ರಭು, ನಾವು ಹೋಗುವುದಾದರೂ ಯಾರ ಬಳಿಗೆ? ನಿತ್ಯ ಜೀವವನ್ನೀಯುವ ನುಡಿ ಇರುವುದು ತಮ್ಮಲ್ಲೇ. ತಾವೇ ದೇವರಿಂದ ಬಂದ ಪರಮ ಪೂಜ್ಯರು. ಹೌದು, ಇದೇ ನಮ್ಮ ವಿಶ್ವಾಸ ಮತ್ತು ಗ್ರಹಿಕೆ ಎಂದು ಹೇಳಿದರು. ಪ್ರಭು ಕ್ರಿಸ್ತರ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿಯು ಸಲ್ಲಲಿ. ಪ್ರಭು ಕ್ರಿಸ್ತರಲ್ಲಿ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ಪ್ರೀತಿಯ ಮಕ್ಕಳೇ, ಇಂದು ಸಾಧಾರಣ ಕಾಲದ 21ನೆಯ ಭಾನುವಾರ. ಪ್ರಭು ಯೇಸು ಕ್ರಿಸ್ತರು ಆ 5 ರೊಟ್ಟಿಗಳನ್ನು 2 ಮೀನುಗಳನ್ನು 5,000 ಜನರಿಗೆ ನೀಡಿದ ಅಂದಿನಿಂದ ಈ ಒಂದು ವಿಶೇಷ ಪಾಠಕ್ಕಾಗಿ ನಮ್ಮನ್ನು ತಯಾರಿಸುತ್ತಾ ಬಂದಿದ್ದಾರೆ. ಇಂದು ಈ ಪಾಠದ ಉನ್ನತಿಯನ್ನು ಪ್ರಭು ಯೇಸು ಕ್ರಿಸ್ತರು ತಲುಪುತ್ತಿದ್ದಾರೆ. ತಾವು ನಮಗೆ ಆಹಾರ ನೀಡುವವರಾಗಿದ್ದಾರೆ. ಆ ಆಹಾರವು ತಾವೇ ಆಗಿದ್ದಾರೆ. ನಾನೇ ಜೀವದಾಯಕ ರೊಟ್ಟಿ, ಯಾರು ನನ್ನನ್ನು ಭುಜಿಸುವವರು ಚಿರಕಾಲ ಬಾಳುತ್ತಾರೆ ಎಂದು ಹೇಳಿ ಅವರೇ ಆ ಜೀವಂತ ರೊಟ್ಟಿ ಎಂಬುದನ್ನು ನಮಗೆ ಹೇಳಿದ್ದಾರೆ. ಇಂದಿನ ಶುಭ ಸಂದೇಶ ಎಲ್ಲರಿಗೂ, ಪ್ರಭು ಯೇಸು ಕ್ರಿಸ್ತರನ್ನು ಹಿಂಬಾಲಿಸುವ ಎಲ್ಲರಿಗೂ ಪ್ರಭು ಯೇಸು ಕ್ರಿಸ್ತರ ಜೊತೆ ಇರುವುದೇ ಅವರನ್ನು ಬಿಡುವುದೇ ಎಂಬ ಪ್ರಶ್ನೆ. ಮಾಡು ಇಲ್ಲವೇ ಮಾಡಿ ಎಂದಂತೆ ಪ್ರಭು ಯೇಸು ಕ್ರಿಸ್ತರ ಜೊತೆ ಇರುವುದೇ ಅವರನ್ನು ಬಿಡುವುದೇ. ಇಂದು ಪ್ರಭು ಯೇಸು ಕ್ರಿಸ್ತರು ಹೇಳುತ್ತಾರೆ, ಅನೇಕರು ಪ್ರಭು ಯೇಸು ಕ್ರಿಸ್ತರ ಹಿಂಬಾಲಕರಲ್ಲಿ ಅನೇಕರು ಪ್ರಭು ಯೇಸು ಕ್ರಿಸ್ತರ ಸಹವಾಸವನ್ನು ಬಿಟ್ಟು ಬಿಟ್ಟರು. ಮತ್ತೆ ಅವರು ಹಿಂದಿರುಗಿ ಬರಲೇ ಇಲ್ಲ. ಶುಭ ಸಂದೇಶ ಹೇಳುತ್ತದೆ, ನಿಮ್ಮಲ್ಲಿ ಕೆಲವರಿಗೆ ವಿಶ್ವಾಸವಿಲ್ಲ. ಯಾವ ವಿಶ್ವಾಸವಿಲ್ಲ? ಪ್ರಭು ಯೇಸು ಕ್ರಿಸ್ತರು ಜೀವದಾಯಕ ರೊಟ್ಟಿ, ಸ್ವರ್ಗದಿಂದ ಇಳಿದು ಬಂದಂಥ ರೊಟ್ಟಿ. ಪ್ರಭು ಯೇಸು ಕ್ರಿಸ್ತರ ಶರೀರ ರಕ್ತವು ನಮ್ಮ ಆಧ್ಯಾತ್ಮಿಕ ಪಾನವಾಗಿದೆ, ನಮ್ಮ ಪೋಷಣೆಯಾಗಿದೆ, ಆಹಾರವಾಗಿದೆ ಎಂಬ ವಿಶ್ವಾಸ ಅವರಲ್ಲಿಲ್ಲ. ಆದ್ದರಿಂದಲೇ ಅನೇಕರು ಪ್ರಭು ಯೇಸು ಕ್ರಿಸ್ತರ ಸಹವಾಸವನ್ನು ಬಿಟ್ಟು ಬಿಟ್ಟರು. ಮತ್ತೆ ಹಿಂದಿರುಗಿ ಅವರಿಂದ ಬರಲು ಸಾಧ್ಯವೇ ಆಗಲಿಲ್ಲ. ಪರಮ ಪ್ರಸಾದಕ್ಕೆ ವಿರೋಧವಾಗಿ ತೆಗೆಯುವ ನಿರ್ಧಾರ ಪ್ರಭು ಯೇಸು ಕ್ರಿಸ್ತರಿಗೆ ವಿರೋಧವಾಗಿ ಮಾಡುವ ನಿರ್ಧಾರ. A decision against Eucharist is a decision against Jesus. ಇಂದು ಅದನ್ನೇ ನಾವು ನೋಡುತ್ತೇವೆ. ಇದು ಕಟುವಾದ ಬೋಧನೆ. ಇದನ್ನು ಹೇಗೆ ನಮ್ಮಿಂದ ಸ್ವೀಕರಿಸಲು ಸಾಧ್ಯ ಎಂದು ಕೇಳುತ್ತಾರೆ ಯೆಹೂದ್ಯರು. ಬಹಳ ಕಠಿಣವಾಗಿದೆ. ಈ ವ್ಯಕ್ತಿ ಹೇಗೆ ತಮ್ಮ ಮಾಂಸವನ್ನು, ತಮ್ಮ ರಕ್ತವನ್ನು ನಮಗೆ ಆಹಾರವಾಗಿ, ಪಾನವಾಗಿ ನೀಡಲು ಸಾಧ್ಯ? ನಮ್ಮಿಂದ ವಿಶ್ವಾಸಿಸಲು ಸಾಧ್ಯವಾಗುತ್ತಿಲ್ಲ. ವಿಶ್ವಾಸ ಇರುವವರಿಗೆ ಮಾತ್ರ ಈ ಬೋಧನೆ. ಇಂದಿಗೂ ಸಹ ಅನೇಕರಿಗೆ, ನಮ್ಮ ಕ್ರೈಸ್ತಿಯ ಪಂಗಡದಲ್ಲೇ ಅನೇಕ ಪಂಗಡದವರಿಗೆ ಪ್ರಭು ಯೇಸು ಕ್ರಿಸ್ತರು ಪರಮ ಪ್ರಸಾದದಲ್ಲಿ ಸದಾ ಪ್ರಸನ್ನರಾಗಿದ್ದಾರೆ. ಪರಮ ಪ್ರಸಾದದಲ್ಲಿ ಅವರು ಸಂಪೂರ್ಣರಾಗಿ ನಮ್ಮನ್ನು ಆಶೀರ್ವದಿಸುತ್ತಿದ್ದಾರೆ ಎಂದು ವಿಶ್ವಾಸಿಸಲು ಸಾಧ್ಯವಾಗುತ್ತಿಲ್ಲ. ಅವರು ಹೇಳುತ್ತಾರೆ, ಪರಮ ಪ್ರಸಾದದಲ್ಲಿ ಪ್ರಭು ಯೇಸು ಕ್ರಿಸ್ತರು ಇಲ್ಲ. ವಿಶ್ವಾಸವಿರುವವರಿಗೆ ಮಾತ್ರ ಅದನ್ನು ನಂಬಲು ಸಾಧ್ಯ.
ಎಲ್ಲರಿಗೂ ಆ ವಿಶ್ವಾಸವಿಲ್ಲ. ಅನೇಕರು ಪ್ರಭು ಯೇಸು ಕ್ರಿಸ್ತರನ್ನು ಬಿಟ್ಟು ದೂರ ಸರಿಯುತ್ತಾರೆ. ಅವರು ಎಂದಿಗೂ ಮತ್ತೆ ಬರಲಿಲ್ಲ. ಯಾರು ಇದ್ದರೂ ಸರಿ, ಯಾರು ಹೋದರೂ ಸರಿ, ಪ್ರಭು ಯೇಸು ಕ್ರಿಸ್ತರ ಈ ಬೋಧನೆ ಮಾತ್ರ ಎಂದಿಗೂ ಬದಲಾಗುವುದಿಲ್ಲ, ಎಂದಿಗೂ ಬದಲಾಗುವುದಿಲ್ಲ. ಅದಕ್ಕಾಗಿಯೇ ತನ್ನ ಶಿಷ್ಯರನ್ನು ಸಹ ನೋಡಿ ಕೇಳುತ್ತಾರೆ, ನೀವು ಸಹ ಹೋಗಲು ಸಿದ್ಧರಾಗಿದ್ದೇರೆ? ನೀವು ಹೋಗಬೇಕಾದರೂ ಸರಿ, ನಾನು ನನ್ನ ಬೋಧನೆಯನ್ನು ಮಾತ್ರ ಬದಲಾಯಿಸಲು ಸಾಧ್ಯವಿಲ್ಲ. ಆ ಪ್ರಭು ಯೇಸು ಕ್ರಿಸ್ತರ ಮಾತಿನಲ್ಲಿ ನಮಗೆ ವಿಶ್ವಾಸವಿದೆ. ಇಂದು ನಾವು ಈ ಬಲಿಪೂಜೆಯಲ್ಲಿ ಭಾಗವಹಿಸುತ್ತಿದ್ದೇವೆ ಎಂದರೆ ನಾವು ಪ್ರಭು ಯೇಸು ಕ್ರಿಸ್ತರು ಇಲ್ಲಿ ಆ ರೊಟ್ಟಿಯಲ್ಲಿ, ರಸದಲ್ಲಿ ಸಂಪೂರ್ಣರಾಗಿ ಪ್ರಸನ್ನರಾಗಿದ್ದಾರೆ ಎಂಬುದನ್ನು ವಿಶ್ವಾಸಿಸುತ್ತೇವೆ. ಪ್ರಭು ಯೇಸು ಕ್ರಿಸ್ತರು ಸಹ ಅನೇಕ ಅದ್ಭುತಗಳ ಮೂಲಕ ಅದನ್ನು ಸಾಬೀತುಪಡಿಸಿಕೊಂಡೇ ಬರುತ್ತಿದ್ದಾರೆ. ಇಂದು ಪ್ರಭು ಯೇಸು ಕ್ರಿಸ್ತರು ಅವರನ್ನು ಪ್ರಕಟಿಸುತ್ತಾರೆ, ನಾನೇ ಜೀವದಾಯಕ ರೊಟ್ಟಿ. ಈ ಪ್ರಕಟಣೆಯನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾದರೆ ನಮ್ಮಲ್ಲಿ ವಿಶ್ವಾಸ ಬೇಕು. ಇಲ್ಲಿ ಕೆಲವರಿಗೆ ವಿಶ್ವಾಸವಿಲ್ಲ ಎಂದು ಹೇಳುತ್ತಾರೆ ಪ್ರಭು ಯೇಸು ಕ್ರಿಸ್ತ. ಅನೇಕರು ಇಂದು ಪರಮಪ್ರಸಾದದಲ್ಲಿ ಪ್ರಭು ಯೇಸು ಕ್ರಿಸ್ತರು ಇಲ್ಲ ಎಂದರೆ ಪ್ರಭು ಯೇಸು ಕ್ರಿಸ್ತರು ಬೋಧಿಸಿದ ದಿನವೇ ಅದನ್ನು ವಿಶ್ವಾಸಿಸಲು ಅನೇಕರಲ್ಲಿ ವಿಶ್ವಾಸವಿಲ್ಲ. ಆ ವಿಶ್ವಾಸಿಸುವ ಶಕ್ತಿ ಇಲ್ಲ. ಇಂದು ಮಾತ್ರವಲ್ಲ, ಅಂದೇ ಇತ್ತು. ಪ್ರಭು ಯೇಸು ಕ್ರಿಸ್ತರು ತಮ್ಮನ್ನೇ ಪ್ರಕಟಿಸುತ್ತಿದ್ದಾರೆ, ನಾನೇ ಜೀವದಾಯಕ ರೊಟ್ಟಿ. ನರಪುತ್ರನ ಮಾಂಸವನ್ನು ಭುಜಿಸಿ ಅವರ ರಕ್ತವನ್ನು ಕುಡಿದರೆ ಹೊರತು ನಿಮ್ಮಲ್ಲಿ ಜೀವವೇ ಇರುವುದಿಲ್ಲ ಎಂದು ಹೇಳುತ್ತಾರೆ. ಈ ಪ್ರಕಟಣೆಯನ್ನು ನಾವು ಗ್ರಹಿಸಿಕೊಳ್ಳಬೇಕಾದರೆ, ಈ ಪ್ರಕಟಣೆಯು ನಮ್ಮ ವಿಶ್ವಾಸ ಜೀವನದ ತಳಹದಿ ಆಗಬೇಕಾದರೆ ನಮ್ಮಲ್ಲಿ ವಿಶ್ವಾಸವಿರಬೇಕು. ವಿಶ್ವಾಸವಿದ್ದರೆ ಮಾತ್ರ ಈ ಪ್ರಕಟಣೆ ನಮಗೆ ಪಾಠವಾಗುತ್ತದೆ, ಜೀವವಾಗುತ್ತದೆ. ಈ ಪ್ರಕಟಣೆಯನ್ನು ಗ್ರಹಿಸಿಕೊಂಡ ಆ 12 ಮಂದಿ ಅಪೊಸ್ತಲರು ಅವರ ವಿಶ್ವಾಸವನ್ನು ನಿವೇದಿಸುತ್ತಾರೆ. ಪೇತ್ರ ಇಂದು ಶುಭ ಸಂದೇಶದಲ್ಲಿ ಅವರ ವಿಶ್ವಾಸವನ್ನು ನಿವೇದಿಸುತ್ತಾರೆ. ಪ್ರಭು, ನಾವು ಯಾರ ಬಳಿಗೆ ಹೋಗುವೆವು? ಜೀವ ನೀಡುವ ನುಡಿ ನಿಮ್ಮಲ್ಲಿರುವಾಗ ನಾವು ಹೋಗುವುದಾದರೂ ಎಲ್ಲಿಗೆ ಎಂದು ಹೇಳಿ ತಮ್ಮ ವಿಶ್ವಾಸವನ್ನು ಪೇತ್ರ ಪ್ರಕಟಿಸುತ್ತಾರೆ. ಯಾವಾಗ ಪ್ರಭು ಯೇಸು ಕ್ರಿಸ್ತರ ಪ್ರಕಟಣೆಯನ್ನು ನಾವು ವಿಶ್ವಾಸದಿಂದ ಅರ್ಥ ಮಾಡಿಕೊಳ್ಳುತ್ತೇವೆಯೋ ನಮ್ಮ ವಿಶ್ವಾಸ ಪ್ರಭು ಯೇಸು ಕ್ರಿಸ್ತರನ್ನು ಇತರರಿಗೆ ಪ್ರಕಟಿಸಲು ನಮ್ಮನ್ನು ಪ್ರೇರೇಪಿಸುತ್ತದೆ. ಇಲ್ಲದಿದ್ದರೆ ಖಂಡಿತವಾಗಿಯೂ ಇಲ್ಲ. ದ ರೆವಲೇಷನ್ ನೀಡ್ಸ್ ಫೇತ್ ಆ್ಯಂಡ್ ಆ ಫೇತ್ ಲೀಡ್ಸ್ ಅಸ್ ಟು ಪ್ರಾಕ್ಲಮೇಷನ್. ಪ್ರಭು ಯೇಸು ಕ್ರಿಸ್ತರನ್ನು ಎಲ್ಲರಿಗೆ ಸಾರಲು, ಅವರು ಜೀವದಾಯಕ ರೊಟ್ಟಿಯಾಗಿದ್ದಾರೆ ಎಂದು ಸಾರಲು. ಈ ಧರ್ಮಸಭೆಯ ಇತಿಹಾಸವನ್ನು ತೆಗೆದುಕೊಂಡರೆ 2 ವಿಷಯಗಳು ತಾಯಿ ಧರ್ಮಸಭೆಯಲ್ಲಿ ಬಹಳ ವಿಮರ್ಶೆಗೆ ಗುರಿಯಾಗಿರುವುದು. ಈ 2 ವಿಷಯಗಳ ಬಗ್ಗೆ ಅನೇಕರು ಗುಣಗುಟ್ಟಿದ್ದಾರೆ. ಇಂದು ಶುಭ ಸಂದೇಶ ಹೇಳುತ್ತದೆ, ಈ ವಿಷಯವಾಗಿ ತಮ್ಮ ಶಿಷ್ಯರು ಗುಣಗುಟ್ಟುತ್ತಿರುವುದನ್ನು ಪ್ರಭು ಯೇಸು ಕ್ರಿಸ್ತರು ತಾವಾಗಿ ಅರಿತರು. 2 ವಿಷಯಗಳು ಧರ್ಮಸಭೆಯ ಇತಿಹಾಸವನ್ನು ನಾವು ನೋಡಬೇಕಾದ್ರೆ ಅನೇಕರು ಆ 2 ವಿಷಯಗಳನ್ನು ವಿಮರ್ಶಿಸಿದ್ದಾರೆ, ಅದಕ್ಕಾಗಿ ಗುಣಗುಟ್ಟಿದ್ದಾರೆ, ಧರ್ಮಸಭೆಯಿಂದ ದೂರ ಸರಿದಿದ್ದಾರೆ. ಏನೇ ಆಗಲಿ, ಯಾರೇ ಇರಲಿ, ಯಾರೇ ಹೋಗಲಿ, ಪ್ರಭು ಯೇಸು ಕ್ರಿಸ್ತರು ಆ ಪ್ರಬೋಧನೆಯನ್ನು ಎಂದಿಗೂ ಬದಲಾಯಿಸಲಿಲ್ಲ. ತಾಯಿ ಧರ್ಮಸಭೆಯು ಆ ಬೋಧನೆಯನ್ನು ಎಂದಿಗೂ ಬದಲಾಯಿಸಲಿಲ್ಲ. ಒಂದು, ಪರಮಪ್ರಸಾದದಲ್ಲಿ ಪ್ರಭು ಯೇಸು ಕ್ರಿಸ್ತರ ಪ್ರಸನ್ನತೆ. ಪರಮಪ್ರಸಾದದಲ್ಲಿ ಪ್ರಭು ಯೇಸು ಕ್ರಿಸ್ತರು ಸದಾಕಾಲ ಪ್ರಸನ್ನರಾಗಿದ್ದಾರೆ. ಈ ಪರಮಪ್ರಸಾದವು ಪ್ರಭು ಯೇಸು ಕ್ರಿಸ್ತರ ಪ್ರಸನ್ನತೆಯನ್ನು, ಜೀವವನ್ನು ನಮಗೆ ನೀಡುತ್ತದೆ ಎಂಬ ಬೋಧನೆ ಎಂದಿಗೂ ಯಾರಿಗಾಗಿಯೂ ಬದಲಾಗುವುದಿಲ್ಲ. ಎಷ್ಟೇ ಜನ ಧರ್ಮಸಭೆಯನ್ನು ಬಿಟ್ಟು ಹೋಗಲಿ, ಇಂದಿನ ಶುಭ ಸಂದೇಶ ಹೇಳುತ್ತದೆ, ಹಲವರು, ಕೆಲವರು ಅಲ್ಲ, ಹಲವರು ಪ್ರಭು ಯೇಸು ಕ್ರಿಸ್ತರನ್ನು ಬಿಟ್ಟು ದೂರ ಸರಿದರು, ಅವರು ಮತ್ತೆ ಬರಲೇ ಇಲ್ಲ. ಪ್ರಭು ಯೇಸು ಕ್ರಿಸ್ತರು ಅವರ ಬೋಧನೆಯನ್ನು ಬದಲಾಯಿಸಲೇ ಇಲ್ಲ. ಇಂದು ಈ ಬೋಧನೆ ಪ್ರಭು ಯೇಸು ಕ್ರಿಸ್ತರ ಜೊತೆ ಇರುವುದೇ, ದೂರ ಸರಿಯುವುದೇ ಎಂಬ ಪ್ರಶ್ನೆ. ಇದ್ದರೆ ಪರಮಪ್ರಸಾದದಲ್ಲಿ ನಾನು ಪ್ರಸನ್ನನಾಗಿದ್ದೇನೆ ಎಂದು ವಿಶ್ವಾಸಿಸು, ಇಲ್ಲದಿದ್ದರೆ ಹೋಗು. ಪ್ರಭು ಯೇಸು ಕ್ರಿಸ್ತರ
ಕಠಿಣವಾದ ನಿಕಟವಾದ ಪ್ರಬೋಧನೆ. ಒಂದು ಪರಮಪ್ರಸಾದ ಅನೇಕ ವಿಮರ್ಶೆ, ಅನೇಕರು ಹೇಳುತ್ತಾರೆ, ಅನೇಕ ಪಂಗಡಗಳು ಹೇಳುತ್ತದೆ, ಇಲ್ಲ ಸುಳ್ಳು. ಯಾರು ಏನೇ ಹೇಳಲಿ, ಏನೇ ವಿಮರ್ಶಿಸಲಿ, ಪ್ರಭು ಯೇಸು ಕ್ರಿಸ್ತರ ಈ ಪರಮ ಪ್ರಸಾದಕ್ಕೆ ವಿರೋಧವಾಗಿ ಎಷ್ಟೇ ಗೊಣಗುಟ್ಟಿದರೂ ಈ ಪ್ರಬೋಧನೆಯನ್ನು ಪ್ರಭು ಯೇಸು ಕ್ರಿಸ್ತರಾಗಲಿ ತಾಯಿ ಧರ್ಮಸಭೆಯಾಗಲಿ ಎಂದಿಗೂ ಬದಲಾಯಿಸುವುದಿಲ್ಲ. ಎರಡನೆಯದಾಗಿ, ಅನೇಕ ವಿಮರ್ಶೆಗೆ ಪಾತ್ರವಾಗಿರುವ ಎರಡನೆಯ ವಿಷಯ ಮಾತೆ ಮರಿಯಮ್ಮನವರು. ಅನೇಕ ಪಂಗಡಗಳು ಏಕೆ ಆಕೆಗೆ ಇಷ್ಟೊಂದು ವಿಶ್ವಾಸವನ್ನು ತೋರಿಸಬೇಕು, ಅದೇನು ಅಂತ ಮಹತ್ತಾದ ಪಾತ್ರ ಮಾತೆ ಮರಿಯಮ್ಮನವರದು ಈ ರಕ್ಷಣಾ ಇತಿಹಾಸದಲ್ಲಿ ಎಂಬ ಅನೇಕ ವಿಮರ್ಶೆಗಳು, ಅನೇಕ ಪ್ರಶ್ನೆಗಳು. ಯಾರು ಏನೇ ಹೇಳಲಿ ಮಾತೆ ಮರಿಯಮ್ಮನವನನ್ನು ಪ್ರಭು ಯೇಸು ಕ್ರಿಸ್ತರು ಅವರ ತಾಯಿಯಾಗಿ ಸ್ವೀಕರಿಸಿದ್ದು ಮಾತ್ರವಲ್ಲದೆ ಯಥೇಚ್ಛವಾಗಿ ಪ್ರೀತಿಸಿದರು ಎಂಬುದನ್ನು ಯಾರೂ ಅಲ್ಲಗಳೆಯಲು ಸಾಧ್ಯವಿಲ್ಲ. ಮಾತೆ ಮರಿಯಮ್ಮನವರನ್ನು ನೀವು ಯಥೇಚ್ಛವಾಗಿ ಪ್ರೀತಿಸಲು ಎಂದಿಗೂ ಹಿಂಜರಿಯಬೇಡಿ, ಏಕೆಂದರೆ ಪ್ರಭು ಯೇಸು ಕ್ರಿಸ್ತರು ಆಕೆಯನ್ನು ಪ್ರೀತಿಸಿದಷ್ಟು ನಮ್ಮಿಂದ ಖಂಡಿತವಾಗಿಯೂ ಆಕೆಯನ್ನು ಪ್ರೀತಿಸಲು ಸಾಧ್ಯವಿಲ್ಲ ಎಂದು ಸಂತ ಮ್ಯಾಕ್ಸಿಮಿಲಿಯನ್ ಕಾಲ್ಬೆ ಹೇಳುತ್ತಾರೆ. ಮಾತೆ ಮರಿಯಮ್ಮನವರ ಹುಟ್ಟುಹಬ್ಬಕ್ಕಾಗಿ ನಾವು ನಮ್ಮನ್ನೇ ತಯಾರಿಸುತ್ತಿದ್ದೇವೆ. ಈ ತಿಂಗಳ 29ನೇ ತಾರೀಕು ಧ್ವಜಾರೋಹಣ, ನವೇನ ದಿನಗಳು, ಮಾತೆ ಮರಿಯಮ್ಮನವರ ಜನನ. ಈ ಎರಡು ವಿಷಯಗಳು ಅನೇಕ ವಿಮರ್ಶೆಗೆ ನಿಮಗೆ ಗೊತ್ತು. ನಿಮ್ಮನ್ನು ಅನೇಕರು ಕೇಳಿರುತ್ತಾರೆ, ಏತಕ್ಕಾಗಿ ನೀವು ಇಷ್ಟೊಂದು ಭಕ್ತಿಯನ್ನು ಮಾತೆಗೆ ತೋರಿಸುತ್ತೀರಿ ಎಂದು. ಪ್ರಭು ಯೇಸು ಕ್ರಿಸ್ತರು ಸಾಯುವ ಸಮಯದಲ್ಲಿಯೂ ಅವರ ಹೃದಯದಲ್ಲಿ, ಅವರ ಮನಸ್ಸಿನಲ್ಲಿ ಮಾತೆ ಮರಿಯಮ್ಮನವರು ತುಂಬಿದ್ದರು. ಆ 7 ವಾಕ್ಯಗಳಲ್ಲಿ 2 ವಾಕ್ಯಗಳು ಮಾತೆಯನ್ನು ಕುರಿತು ಇದೆ. ಇಗೋ ನಿನ್ನ ತಾಯಿ ಎಂದಾಗ ಪ್ರಭು ಯೇಸು ಕ್ರಿಸ್ತರು ಅದನ್ನು ಪ್ರೀತಿಯಿಂದ ಕೊಡುತ್ತಾರೆ. ತಾವು ಅನುಭವಿಸಿದ ಆ ಪ್ರೀತಿಯನ್ನ, ಮಮತೆಯನ್ನ ನಮಗೆ ನೀಡುತ್ತಿದ್ದಾರೆ ಶಿಲುಬೆಯ ಅಡಿಯಲ್ಲಿ. ಎಲ್ಲರಿಂದಲೂ ಸ್ವೀಕರಿಸಲು ಸಾಧ್ಯವಿಲ್ಲ. ಇಂದಿನ ಶುಭ ಸಂದೇಶ ಹೇಳುವ ಹಾಗೆ, ನಿಮ್ಮಲ್ಲಿ ಎಲ್ಲರಿಗೂ ವಿಶ್ವಾಸವಿಲ್ಲ, ಎಲ್ಲರಿಂದಲೂ ಇದನ್ನು ಮಾತೆ ಮರಿಯಮ್ಮನವರನ್ನ ನಮ್ಮ ತಾಯಿಯಾಗಿ, ಈ ವಿಶ್ವಾಸ ಪಯಣದಲ್ಲಿ ನಮ್ಮ ಸಂಗಾತಿಯಾಗಿ, ನಮ್ಮನ್ನು ದಾರಿ ನಡೆಸುವವರಾಗಿ, ಪ್ರಭು ಯೇಸು ಕ್ರಿಸ್ತರ ಪಾದ ಸೇರಿಸುವವರಾಗಿ ಎಲ್ಲರಿಂದಲೂ ವಿಶ್ವಾಸಿಸಲು ಸಾಧ್ಯವಿಲ್ಲ. ಕೆಲವರಿಗೆ ವಿಶ್ವಾಸ ಇರುವುದಿಲ್ಲ. ಇಂದು ಶುಭ ಸಂದೇಶದಲ್ಲಿ ಹೇಳುವ ಹಾಗೆ, ನಿಮ್ಮಲ್ಲಿ ಎಲ್ಲರಿಗೂ ವಿಶ್ವಾಸವಿಲ್ಲ. ವಿಶ್ವಾಸವಿರುವವರು ಮಾತ್ರ ಪರಮಪ್ರಸಾದದಲ್ಲಿ ಪ್ರಭು ಯೇಸು ಕ್ರಿಸ್ತರ ಪ್ರಸನ್ನತೆಯನ್ನ, ಮಾತೆಯಲ್ಲಿ ಪ್ರಭು ಯೇಸು ಕ್ರಿಸ್ತರ ಪ್ರೀತಿಯ ಕೊಡುಗೆಯನ್ನ ಕಂಡುಕೊಳ್ಳಲು ಸಾಧ್ಯ. ಎಲ್ಲರಿಂದಲೂ ಇಲ್ಲ. ಇಂದು ಅನೇಕರು ಪ್ರಭು ಯೇಸು ಕ್ರಿಸ್ತರಿಂದ, ಪರಮಪ್ರಸಾದದಿಂದ ದೂರ ಸರಿದಿದ್ದಾರೆ ಎಂದರೆ ಅವರು ಪ್ರಭು ಯೇಸು ಕ್ರಿಸ್ತರಿಂದ ದೂರ ಸರಿದಿದ್ದಾರೆ. ಅ ಡಿಸಿಷನ್ ಅಗೇನ್ಸ್ಟ್ ಯೂಕರಿಸ್ಟ್ ಇಸ್ ಅ ಡಿಸಿಷನ್ ಅಗೇನ್ಸ್ಟ್ ಜೀಸಸ್. ಪರಮಪ್ರಸಾದಕ್ಕೆ ವಿರೋಧವಾಗಿ ಒಂದು ತೀರ್ಮಾನವನ್ನು ಮಾಡಿ ಪ್ರಭು ಯೇಸು ಕ್ರಿಸ್ತರ ಜೊತೆ ನಾನು ನಿಲ್ಲುತ್ತೇನೆ ಎಂದು ಎಂದಿಗೂ ಹೇಳಲು ಸಾಧ್ಯವಿಲ್ಲ. ಅ ಚರ್ಚ್ ದಟ್ ಡಸ್ ನಾಟ್ ಬಿಲೀವ್ ಇನ್ ದ ಯೂಕರಿಸ್ಟ್ ಕೆನಾಟ್ ಸ್ಟ್ಯಾಂಡ್ ಬೈ ಕ್ರೈಸ್ಟ್. ಪರಮಪ್ರಸಾದದಲ್ಲಿ ವಿಶ್ವಾಸವಿಲ್ಲದ ಯಾವ ಸಭೆಯೂ ಪ್ರಭು ಯೇಸು ಕ್ರಿಸ್ತರ ಜೊತೆ ನಿಲ್ಲಲು ಸಾಧ್ಯವಿಲ್ಲ. ಏಕೆಂದರೆ ಪರಮಪ್ರಸಾದಕ್ಕೆ ವಿರೋಧವಾದ ನಿರ್ಧಾರ ಪ್ರಭು ಯೇಸು ಕ್ರಿಸ್ತರಿಗೆ ವಿರೋಧವಾದ ನಿರ್ಧಾರ. ಇಂದು ನಾವು ಇರುವುದೇ ಬಿಡುವುದೇ ಎಂಬ ಪ್ರಶ್ನೆ. ನಾವು ಇಲ್ಲಿ ನೆರೆದಿದ್ದೇವೆ ಎಂದರೆ ಪ್ರಭು ಯೇಸು ಕ್ರಿಸ್ತರಿಗೆ ನಾವು ಹೇಳುತ್ತಿದ್ದೇವೆ, ನಾವು ಯಾರ ಬಳಿಗೆ ಹೋಗುವೆವೋ? ಜೀವ ನೀಡುವ ವಾಕ್ಯ ನಿಮ್ಮಲ್ಲಿರುವಾಗ ಎಂದು ಹೇಳಿ. ಎಲ್ಲರೂ ಪ್ರಭು ಯೇಸು ಕ್ರಿಸ್ತರಿಂದ ದೂರ ಸರಿದಾಗ ಆ 12 ಮಂದಿ ಶಿಷ್ಯರು ಅವರೊಂದಿಗೆ ಅಂಟಿಕೊಂಡರು. ಅವರಲ್ಲಿ ಆ ವಿಶ್ವಾಸವಿತ್ತು, ಎಂದಿಗೂ ದೂರ ಸರಿಯದ ವಿಶ್ವಾಸವಿತ್ತು. ಇಂದು ಆ ನಮ್ಮ ವಿಶ್ವಾಸ ನಮ್ಮನ್ನು ಕಾಪಾಡುತ್ತಿದೆ. ಆ ನಮ್ಮ ವಿಶ್ವಾಸ ನಮ್ಮನ್ನು ಪ್ರಭು ಯೇಸು ಕ್ರಿಸ್ತರ ಈ ಪೀಠದೆಡೆಗೆ ಸೆಳೆದು ತಂದಿದೆ. ಪ್ರಭು ಯೇಸು ಕ್ರಿಸ್ತರೇ ಹೇಳುವ ಹಾಗೆ, ಪಿತನು ನಿಮ್ಮನ್ನು ನನ್ನ ಕಡೆ ಸೆಳೆದರೆ ಹೊರತು ನಿಮ್ಮಿಂದ ಬರಲು ಸಾಧ್ಯವೇ ಇಲ್ಲ. ನಾವಾಗಿ ಬಂದಿಲ್ಲ. ಪಿತದೇವರು ನಮ್ಮನ್ನು ಪ್ರಭು ಯೇಸು ಕ್ರಿಸ್ತರೆಡೆಗೆ ಸೆಳೆದಿದ್ದಾರೆ. ನಮ್ಮ ವಿಶ್ವಾಸ ನಮ್ಮನ್ನು ಸೆಳೆದಿದೆ. ಇಲ್ಲಿ ಈ ಬಲಿಪೀಠದ ಸುತ್ತಲೂ ನಾವು ಸೇರಿರಬೇಕಾದರೆ ಖಂಡಿತವಾಗಿಯೂ ನಮ್ಮೆಲ್ಲರಲ್ಲಿಯೂ ವಿಶ್ವಾಸವಿದೆ. ಪ್ರಭು ಯೇಸು ಕ್ರಿಸ್ತರು ಜೀವ ನೀಡುವ ಆಹಾರ, ಜೀವ ನೀಡುವ ಪಾನ ಎಂಬುದಾಗಿ
ಪ್ರಭು ಯೇಸು ಕ್ರಿಸ್ತರು ಪರಮ ಪ್ರಸಾದದಲ್ಲಿ ಸಂಪೂರ್ಣವಾಗಿ ಪ್ರಸನ್ನರಾಗಿದ್ದಾರೆ ಎಂದು ನಾವು ವಿಶ್ವಾಸಿಸುತ್ತೇವೆ. ಆ ವಿಶ್ವಾಸವನ್ನು ನಿವೇದಿಸಲು, ಪ್ರಕಟಿಸಲು ನಾವು ಇಲ್ಲಿ ನೆರೆದಿದ್ದೇವೆ. ಇಂದು ನಮ್ಮ ವಿಶ್ವಾಸವನ್ನು ಪ್ರಭು ಯೇಸು ಕ್ರಿಸ್ತರು ಆಶೀರ್ವದಿಸಲಿ. ಈ ನಮ್ಮ ವಿಶ್ವಾಸವು ನಮ್ಮ ಕುಟುಂಬವನ್ನು, ನಮ್ಮ ಮನೆಯನ್ನು ಬೆಳಗಲಿ. ಅನೇಕರು ನಮ್ಮ ಕುಟುಂಬದಲ್ಲಿ ಪರಮಪ್ರಸಾದದಲ್ಲಿ ವಿಶ್ವಾಸವನ್ನು ಕಳೆದುಕೊಂಡಿದ್ದರೆ ಈ ಬಲಿಯಲ್ಲಿ ಅವರೆಲ್ಲರನ್ನ ಪ್ರಭು ಯೇಸು ಕ್ರಿಸ್ತರ ಈ ಬಲಿಪೀಠದೆಡೆ ಸಮರ್ಪಿಸೋಣ. ಯಾರು ಪರಮಪ್ರಸಾದದಲ್ಲಿ ವಿಶ್ವಾಸವನ್ನು ಕಳೆದುಕೊಳ್ಳುತ್ತಾರೋ ಅವರು ಪ್ರಭು ಯೇಸು ಕ್ರಿಸ್ತರಲ್ಲಿ ವಿಶ್ವಾಸವನ್ನು ಕಳೆದುಕೊಳ್ಳುತ್ತಾರೆ. ಪರಮಪ್ರಸಾದದಿಂದ ದೂರ ಸರಿದವರು ಎಂದಿಗೂ ಹಿಂದಿರುಗಿ ಬರಲು ಸಾಧ್ಯವಿಲ್ಲ. ಆದ್ದರಿಂದ ಇಂದು ಈ ಪ್ರಭು ಯೇಸು ಕ್ರಿಸ್ತರಲ್ಲಿ ನಮಗಿರುವ ವಿಶ್ವಾಸವನ್ನು ಅವರು ಆಶೀರ್ವದಿಸಲಿ, ದೃಢಪಡಿಸಲಿ. ಈ ನಮ್ಮ ವಿಶ್ವಾಸವು ನಮಗೆ ಮಾತ್ರವಲ್ಲ, ನಮ್ಮ ಕುಟುಂಬಕ್ಕೆ, ನಮ್ಮ ಸುತ್ತಲೂ ಇರುವವರಿಗೆ ದಾರಿದೀಪವಾಗಲಿ. ಎಲ್ಲರನ್ನ ಪ್ರಭು ಯೇಸು ಕ್ರಿಸ್ತರೆಡೆಗೆ ಕರೆದು ತರಲಿ ಎಂದು ಪ್ರಾರ್ಥಿಸೋಣ. ಎಲ್ಲರೂ ನಮ್ಮ ವಿಶ್ವಾಸವನ್ನು ನಿವೇದಿಸೋಣ. ಸ್ವರ್ಗವನ್ನು ಪ್ರಿಯ ಸಹೋದರ ಸಹೋದರಿಯರೇ, ಪ್ರಭು ಯೇಸು ಕ್ರಿಸ್ತರು ನಮಗಾಗಿ ತಮ್ಮನ್ನೇ ಅರ್ಪಿಸಿದ ಬಲಿಯನ್ನು ಆಚರಿಸುತ್ತಿದ್ದೇವೆ. ಅವರು ನಮ್ಮ ಮಧ್ಯೆ ಪ್ರಸನ್ನರಾಗಿದ್ದಾರೆ ಎಂಬ ವಿಶ್ವಾಸದೊಂದಿಗೆ ಈಗ ನಮ್ಮ ಪ್ರಾರ್ಥನೆಗಳನ್ನು, ನಮ್ಮ ಕೋರಿಕೆಗಳನ್ನು ಅವರ ಮುಖಾಂತರ ತಂದೆಗೆ ಅರ್ಪಿಸೋಣ. ತಮ್ಮ ಪ್ರತಿಕ್ರಿಯೆ. ಪ್ರಭು ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಪ್ರಭು ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ದೇವರಿಗಾಗಿ ತಮ್ಮನ್ನೇ ಸಮರ್ಪಿಸಿಕೊಂಡವರಿಗಾಗಿ ಪ್ರಾರ್ಥಿಸೋಣ. ಇವರು ದೇವರ ನೆರವಿನಿಂದ ತಮ್ಮ ನಿರ್ಧಾರಕ್ಕೆ ತಕ್ಕಂತೆ ಪ್ರಾಮಾಣಿಕವಾಗಿ ಜೀವಿಸುವಂತೆ ಪ್ರಭುವನ್ನು ಪ್ರಾರ್ಥಿಸೋಣ. ಪ್ರಭು ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಸಕಲ ಜನಾಂಗಗಳ ಮಧ್ಯೆ ಶಾಂತಿ ನೆಲೆಸಲೆಂದು ಪ್ರಾರ್ಥಿಸೋಣ. ಸಕಲ ಗಲಭೆ ಗದ್ದಲಗಳಿಂದ ಪಾರಾದ ಜನರು ಹೃದಯದ ಸ್ವಾತಂತ್ರ್ಯದಿಂದ ದೇವರಿಗೆ ಸೇವೆ ಸಲ್ಲಿಸುವಂತೆ ಪ್ರಭುವನ್ನು ಪ್ರಾರ್ಥಿಸೋಣ. ಪ್ರಭು ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಏಕಾಂತತೆಯಿಂದಲೂ ವ್ಯಾಧಿಯಿಂದಲೂ ನರಳುತ್ತಿರುವ ವೃದ್ಧರಿಗಾಗಿ ಪ್ರಾರ್ಥಿಸೋಣ. ನಮ್ಮ ಸಹೋದರ ಸಹೋದರಿಯರಾದ ಇವರ ಮೇಲೆ ನಾವಿಟ್ಟಿರುವ ಪ್ರೀತಿಯಿಂದ ಇವರು ಶಕ್ತಿ ಪಡೆಯಲೆಂದು ಪ್ರಭುವನ್ನು ಪ್ರಾರ್ಥಿಸೋಣ. ಪ್ರಭು ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಇಲ್ಲಿ ನೆರೆದಿರುವ ನಮಗಾಗಿಯೂ ಪ್ರಾರ್ಥಿಸೋಣ. ದೇವರು ಇಹಲೋಕ ಜೀವನದ ತಾತ್ಕಾಲಿಕ ವಸ್ತುಗಳನ್ನು ನಮಗಿತ್ತು ನಮ್ಮನ್ನು ಸದಾ ಸಂರಕ್ಷಿಸುತ್ತಾರೆ. ಶಾಶ್ವತವಾಗಿ ಉಳಿಯುವ ವಸ್ತುಗಳನ್ನೇ ನಾವು ಸದಾ ಅರಸುತ್ತಾ ತಾತ್ಕಾಲಿಕವಾಗಿರುವುದಗಳನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳಲು ನಾವು ಕಲಿಯುವಂತೆ ಪ್ರಭುವನ್ನು ಪ್ರಾರ್ಥಿಸೋಣ. ಪ್ರಭು ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ನಮ್ಮ ವೈಯಕ್ತಿಕ ಕೋರಿಕೆಗಳಿಗಾಗಿ ಪ್ರಾರ್ಥಿಸೋಣ. ಪರಮಪ್ರಸಾದದಲ್ಲಿ ನಮಗಿರುವ ವಿಶ್ವಾಸ ಈ ನಮ್ಮ ವಿಶ್ವಾಸ ಜೀವನದ ತಳಹದಿ ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ಆ ಪರಮಪ್ರಸಾದದಲ್ಲಿ ವಿಶ್ವಾಸವನ್ನು ಕಳೆದುಕೊಂಡಿರುವ ಎಲ್ಲರಿಗಾಗಿ ಪ್ರಾರ್ಥಿಸೋಣ. ನಮ್ಮ ಕುಟುಂಬಕ್ಕಾಗಿ ಪ್ರಾರ್ಥಿಸೋಣ. ಕುಟುಂಬದಲ್ಲಿರುವ ಪ್ರತಿಯೊಬ್ಬರಿಗಾಗಿ ಪ್ರಾರ್ಥಿಸೋಣ. ಅನಾರೋಗ್ಯದಿಂದ ನರಳುತ್ತಿರುವ ಎಲ್ಲರಿಗಾಗಿ ಪ್ರಾರ್ಥಿಸೋಣ. ಹೊಸದಾಗಿ ದೀಕ್ಷೆ ಪಡೆದ ನಮ್ಮ ಮಹಾಧರ್ಮ ಕ್ಷೇತ್ರದ ಸಹಾಯಕ ಧರ್ಮಾಧ್ಯಕ್ಷರುಗಳಿಗಾಗಿ ಪ್ರಾರ್ಥಿಸೋಣ.
ಅನೇಕರು ನಮ್ಮಲ್ಲಿ ನಮ್ಮ ಪ್ರಾರ್ಥನೆಗಾಗಿ ಕೇಳಿಕೊಂಡಿದ್ದಾರೆ. ಅವರೆಲ್ಲರಿಗಾಗಿ ಪ್ರಾರ್ಥಿಸೋಣ. ಸರ್ವಶಕ್ತ ಸದಾ ಜೀವಿಸುವ ದೇವರೇ, ನೀವು ಪರಮ ಪ್ರಸಾದದಲ್ಲಿ ಪರಿಪೂರ್ಣರಾಗಿ ಪ್ರಸನ್ನರಾಗಿದ್ದೀರಿ ಎಂಬ ವಿಶ್ವಾಸವು ನಮ್ಮೆಲ್ಲರನ್ನ ಈ ದಿವ್ಯ ಪೀಠದ ಬಳಿಗೆ ಸೆಳೆದಿದೆ. ಈ ವಿಶ್ವಾಸ ನಮ್ಮಲ್ಲಿ ಬೆಳೆಯಲಿ, ಫಲದಾಯಕವಾಗಲಿ. ಈ ವಿಶ್ವಾಸ ನಮ್ಮ ಈ ಕ್ರೈಸ್ತಿಯ ಪಯಣಕ್ಕೆ ತಳಹದೆಯಾಗಲಿ. ಈ ಪ್ರಾರ್ಥನೆಯನ್ನು ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಆಮೆನ್. ಎದುರಿಸಲು